ಹಾಯ್ ಹಲೋ ಎವ್ರಿವನ್. ಇವತ್ತು ನಾಮಕರಣ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಬಂದು ಡೆಕೋರೇಟ್ ಮಾಡಬೇಕು ಅಂತ ಹಾಲ್ ಹತ್ರ ಬಂದಿದ್ವಿ. ಆದರೆ ಕರೆಂಟ್ ಏನೂ ಸಹ ಇರಲಿಲ್ಲ. ಸೋ ಡೆಕೋರೇಟ್ ಮಾಡೋಕ್ಕಾಗದೆ ವಾಪಸ್ ರೂಮಿಗೆ ಹೊರಟ್ವಿ. ಸ್ನಾನ ಎಲ್ಲ ಮಾಡಿ ನಾವು ರೆಡಿ ಆಗಿಬಿಟ್ಟು ನಂತರ ಟೆಂಪಲ್ ಹತ್ರ ಹೊರಟ್ವಿ. ನಮ್ಮ ಕಸಿನ್ಸ್ ಎಲ್ಲ ಸ್ವಲ್ಪ ಬೇಗ ಹೊರಟಿರೋದ್ರಿಂದ ಬ್ಯಾನರ್ಸ್ ಎಲ್ಲ ಹಾಕಿಬಿಟ್ಟಿದ್ರು ಮುಂಚೆನೇ. ನಾವು ಹೊರಟಿದ ತಕ್ಷಣ ತಿಂಡಿ ಎಲ್ಲ ತಿಂದುಬಿಟ್ಟು ಮತ್ತೆ ಡೆಕೋರೇಟ್ ಮಾಡುವ ಅಂತ ಮತ್ತೆ ಹಾಲಿಗೆ ಹೊರಟ್ವಿ. ಅಲ್ಲಿವರೆಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾಮಕರಣೋತ್ಸವ ಇರೋದ್ರಿಂದ ಭಾವ ಕೆಲವೊಂದು ಪ್ರೋಗ್ರಾಮ್ಸನ್ನೆಲ್ಲ ಹಮ್ಮಿಕೊಂಡಿದ್ರು. ಸೊ ಮೊದಲನೇದಾಗಿ ಪಾಪುವಿಂದು ಮೆರವಣಿಗೆ ಅಂದ್ಕೊಂಡು ನಂತರ ದೇವಸ್ಥಾನದಲ್ಲಿ ಪೂಜೆ ಕೊಡಲಿಕ್ಕಿತ್ತು. ಅವರು ಮೆರವಣಿಗೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ಹಾಗೆ ನಮ್ಮ ಭಾವ 22 ಪೋಸ್ಟರ್ಗಳನ್ನು ರೆಡಿ ಮಾಡಿದರು. ಅವರೇ ಪದ್ಯಗಳನ್ನು ಬರೆದಿಟ್ಟಿರೋದಿದು. ಇದನ್ನು ಸರಿಯಾಗಿ ಜೋಡಿಸಿದ್ವಿ. ನಂತರ ಮಗುವಿನ ಅನ್ನಪ್ರಾಶನ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಅಮೃತಾಯ ಹಾಗೆ ಮಾವ ಆದವರು ಮಗುವನ್ನ ಎತ್ಕೊಂಡು ಪ್ರದಕ್ಷಿಣೆ ಹಾಕಿಬಿಟ್ಟು ಹಾಗೆ ಸೂರ್ಯನ ತೋರಿಸೋದಿದ್ದು ಅದೆಲ್ಲ ಮುಗಿಸಿ ನಾವು ಗಿಫ್ಟೆಲ್ಲ ಕೊಡೋದೆಲ್ಲ ಸ್ಟಾರ್ಟ್ ಆಯಿತು. ನಂತರದಲ್ಲಿ ಲಾಸ್ಟ್ ನೇಮ್ ರಿವೀಲ್ ಫಂಕ್ಷನ್ ಇಟ್ಕೊಂಡಿದ್ವಿ. ಕೆಲವೊಂದು ಒಂದು ಸಿಂಗಿಂಗ್ ಎಲ್ಲ ಮುಗಿದ್ಮೇಲೆ ನಮ್ಮ ಪಾಪುವಿಂದು ಕೆಲವೊಂದು ವಿಡಿಯೋಸು ಮತ್ತು ಫೋಟೋಸ್ ಇಟ್ಕೊಂಡು ವಿಡಿಯೋ ಮಾಡಿದ್ವಿ. ಹಾಗೆ ನಂತರ ಲಾಸ್ಟಲ್ಲಿ ನೇಮ್ ರಿವೀಲ್ ಮಾಡಿರೋದು.
ರಾಮಚಂದ್ರ ಪ್ರಭುವಿನ ಮಂತ್ರಾಕ್ಷತೆ ಎಲ್ಲರಿಗೂ ಸಿಗಲಿದೆ. ಎಲ್ಲರೂ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಬರ್ತೇನೆ. ಹಾಗೆ ಭೋಜನಕ್ಕೆ ರೆಡಿಯಾಗಿದೆ. ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಎಲ್ಲರೂ ಭೋಜನಕ್ಕೆ ಹೋಗಬೇಕಾಗಿ ಕೇಳಿಬರ್ತೇನೆ. ಹಾಗೆ ಲಾಸ್ಟಲ್ಲಿ ಊಟ ಎಲ್ಲ ಭರ್ಜರಿಯಾಗಿ ಮುಗಿಸ್ಬಿಟ್ಟು ನಂತರ ವಾಪಸ್ ಆದ್ವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.